ನೀನು ಕಣ್ಣೀರಿ ನಾಟಕವ ನಂತ ಬಿಟ್ಕೋಬೇಡ. ಯಾರ ತಲೆ ಮಾತಾಡ್ತಿರತ್ ನೀನು? ನಿಲ್ಸೆ, ಮುಚ್ಚ್ ಬಾಯ್. ಪಾಪಿ, ಸುಳ್ಳನ್ನೇ ಉತ್ಕೊಂಡು ನಮಗೆಲ್ಲ ಮೋಸ ಮಾಡ್ತಿದ್ಯಾ? ನಿನ್ನನ್ನು ನೋಡ್ತಿದ್ರೆ ಕೋಪ ಬತ್ತಿಲ್ವೇ? ಅಸಹ್ಯ ಆಯ್ತೈತೆ. ಈಟೊಂದು ದೊಡ್ಡ ಸುಳ್ಳ ನೀನು ಒತ್ಕೊಂಡು ತಿರುಗ್ತಿದ್ಯಾ ಅಂದ್ರೆ ನೀನು ಹೆಂಗ್ಸಲ್ವೇ? ಮನೆ ಹಾಳಿ. ಅವ್ವ, ಇವಳನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಇವಳು ಸಾಮಾನ್ಯದವಳಂತೂ ಅಲ್ಲ ಬಿಡು. ನಾವು ಹೊಟ್ಟೆ ಕಾಣ್ತಿಲ್ಲ, ಮುಖದಲ್ಲಿ ಬಸ್ರಿ ಕಳೆ ಕಾಣ್ತಿಲ್ಲ ಅಂದಾಗ ನಿಮ್ಮಪ್ಪನ ಮನೆಗೆ ಓಡೋದೆ ನೋಡು. ನನಗಾಗ್ಲೇ ಅನುಮಾನ ಬಂತೆ. ಆದ್ರೆ ನೀನು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡ್ ಬಂದು ಎಲ್ರನ್ನು ನಂಬಿಸೋ ಧೈರ್ಯ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲೇ, ನನ್ನ ತಮ್ಮನ ಮದ್ವೆ ಮಂಟಪದಲ್ಲಿ ಅವ್ನ ಮದ್ವೆನ ನಿಲ್ಸಿ ಅವಳು ಯಾವಳು ಬಿಕಾರಿ ಕುತ್ತಿಗೆ ತಾಳಿ ಕಟ್ಟಂಗ್ ಮಾಡ್ಬಿಟ್ಟಲ್ಲೇ. ಜೊತೆಗೆ ಅವಳನ್ನ ಅಟ್ಟಿಗೆ ಬಿಟ್ಟು ಅಟ್ಟಿಯಿಂದ ಆಚೆಗೆ ಹೋಗೋ ಟೈಮ್ಗೆ ಅವಳು ಪರವಾಗಿ ನಿಂತ್ಕೊಂಡು ನನ್ನ ತಮ್ಮನ್ನ ಅಟ್ಟಿಯಿಂದ ಆಚೆ ಹಾಕಿಸ್ಬಿಟ್ಟಲ್ಲೇ. ಏಟೆ ಧೈರ್ಯ ನಿನಗೆ? ಬೇರೆಯವ್ರ ತಪ್ಪನ ಎತ್ತು ತೋರೋ ನಿನಗೆ ನೀನು ಮಾಡ್ತಾರೋ ಈ ಕೆಲಸ ಅಪರಾಧ ಅಂತ ಅನ್ನಿಸ್ಲಿಲ್ವೇನೆ? ನೀನು ಮಾಡ್ತಿರೋ ಮೋಸ ಅವನಿಗೆ ಗೊತ್ತಿಲ್ಲದೆ ಆ ದಡ್ಡು ನನ್ನ ಮಗ ಅವ್ರ ಅವ್ವ ನೀನು ಹೊಟ್ಟೆ ಒಳಗೆ ಅವಳೆ ಅಂತ ಕುಡಿದು ಕುಪ್ಪಳಿಸ್ತಾವನಲ್ಲ, ಅವನಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ಲಿಲ್ವಾ? ಅವ್ವ, ಇವಳು ಬಸ್ರಿ ಆಗೋವಳೆ ಅಂತವ ನಮ್ಮ ಅಟ್ಟಿ ಅವರೆಲ್ಲ ಇವಳು ನಮ್ಮ ಮುದ್ದು ಸೊಸೆ ಅಂತ ತಲೆ ಮೇಲೆ ಒರ್ಸ್ಕೊಂಡು ಮೆರೆಸ್ತಾವ್ರಲ್ಲ, ಅದನ್ನ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತವ ಎಲ್ರಿಗೂ ಮೋಸ ಮಾಡ್ಕೊಂಡು ಬತ್ತಾವಳೆ. ಇವಳಿಂದಾಗಿ ನನ್ನ ತಮ್ಮ ಏಟ್ ನೋವು ಅವಮಾನ ಅನುಭವಿಸ್ತಾವನೆ. ಹೆಜ್ಜೆಗೂ ಇವಳು ಅವನ್ಗೆ ಅವಮಾನ ಮಾಡ್ತಾನೆ ಬಂದ್ಲು. ಈಗ ಇವಳು ಮಾಡಿರೋ ತಪ್ಪನ್ನ ಬಯಲ್ ಮಾಡಿ ಆ ನೋವು ಹೇಗಿರುತ್ತೆ ಅಂತ ನಾವು ತೋರಿಸ್ಬೇಕು ಕಣವ. ಅಯ್ಯೋ ಬೇಡ ಚಿತ್ರಕ್ಕ, ಚಿಕ್ಕತ್ತೆ ಅಂತ ಕೆಲಸ ಮಾತ್ರ ಮಾಡಬೇಡಿ ಚಿಕ್ಕತ್ತೆ. ಇನ್ನೇನೆ ನೀನ್ ಮೋಸ ಮಾಡ್ತಿದ್ರು ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕೆ? ಚಿತ್ರ, ಯಾಕೆ ಆಟೊಂದು ಕೋಪ ಮಾಡ್ಕೊತಿದ್ದಿ? ಹೊಸಿ ತಾಳ್ಮೆಯಿಂದ ಇರು. ಏನವ ಮಾತಾಡ್ತಿದ್ಯಾ? ಈಟ ದಿನ ಇವಳು ಮಾಡಿರೋ ಅವಮಾನಕ್ಕೆ ಸೇಡ್ ತೀರ್ಸ್ಕೊಳ್ಳೋ ಟೇಮ್ ಬಂದದೆ, ಸುಮ್ಕಿರು ಅಂತಿದ್ಯಲ್ಲವಾ? ಏನವ್ವ ಮುದ್ದು ಸೊಸೆ, ಮೋಸದ ಸೊಸೆ. ನನ್ನ ಮಗಳು ಹೇಳ್ದಂಗೆ ನಿನ್ನ ಬಂಡವಾಳವ ಅಟ್ಟಿಯವ್ರ ಮುಂದೆ ಬಿಚ್ಚಿಡ್ಲೆ? ಅಯ್ಯೋ ನಿಮ್ ಕೈ ಮುಗಿತೀನಿ, ಬೇಡ ಚಿಕ್ಕತ್ತೆ. ಅದು ಹೆಂಗಾದದವ? ಈ ಮನೆ ಸೊಸೆಯಾಗಿ ನೀನು ಈಟ್ ದಿನ ನಮ್ಗೆ ಏಟೆಲ್ಲ ದ್ರೋಹ ಮಾಡಿದ್ಯಾ, ಅದನ್ನೆಲ್ಲ ಹೇಳ್ತೀರಕ್ಕಾಯ್ತದೆ? ಈ ವಿಷಯವ ಭದ್ರಂಗೂ ಬಾವನ್ಗೂ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿದ್ರು ನನ್ನನ್ನು ಈ ವಿಷಯನ ಮುಚ್ಚಿಟ್ಟು ಮುಟ್ಟಾಳಿ ಆಗೋಂತ್ಯಾ? ನನಗೆ ಸಿಕ್ಕಿರೋ ಈ ಸುವರ್ಣ ಅವಕಾಶವ ಬುಟ್ಟು ಬಿಡು ಅಂತ ಹೇಳಕ್ ನಿನಗೆ ಹೆಂಗೆ ಮನ್ಸು ಬಂತು? ಸರಿ ಬಿಡು, ನಾನು ಮುಟ್ಟಾಳಿ ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ, ಈ ವಿಷಯವ ಹೇಳಕ್ಕಿಲ್ಲ. ಅವ್ವ, ನಿನ್ ಬುದ್ಧಿಗೆ ಏನಾಗಿದದವ್ವ?
ಯಾಕವ ಈ ವಿಚಾರನ ಹೇಳ್ಬೇಡ ಅಂತಿದ್ಯಾ? ನಿನ್ ಕ್ವಾಪ ನನ್ಗೆ ಅರ್ಥ ಆಯ್ತದೆ ಕಣೆ. ಆದ್ರೆ ಪಾಪ ವಿದ್ಯಾ ಏನೋ ಗೊತ್ತಿಲ್ಲದೆ ಮಗ ತಪ್ಪು ಮಾಡ್ಬಿಟ್ಟದೆ ಅಲ್ವೇನವಾ? ಅದಕ್ಕೆ ಅದನ್ನ ಅಟ್ಟಿಯವ್ರಿಗೆಲ್ಲ ಹೇಳಿ ಪಾಪ ನನ್ನ ಮುದ್ದು ಸೊಸೆನ ಕತ್ತಿಡ್ದು ಆಚೆ ಹಾಕಂಗ್ ಮಾಡಾಕಾಯ್ತದೆ. ಇದನ್ನೆಲ್ಲವ ನಾನು ನೋಡ್ಕತೀನಿ. ನೀನು ಸುಮ್ಕೆ ನಾನು ಹೇಳ್ದಂಗೆ ಕೇಳು. ಸರಿ, ಏನಾರ ಮಾಡ್ಕೊ. ಬಸ್ರಿ ಹೆಂಗ್ಸು ಹಿಂಗೆಲ್ಲ ಕಣ್ಣೀರು ಹಾಕ್ತಾರೇನವ? ಅಳ್ಬಾರ್ದು. ಕಣ್ಣು ಒರೆಸ್ಕೊಂತ ನಿನಗೆ ತಾನೇ ಹೇಳ್ತಿರೋದು. ನಿನಗೆ ತಾನೇ ಹೇಳಿತು, ಅಳ್ಬೇಡ, ಕಣ್ಣೀರು ಒರೆಸ್ಕೊ. ನೋಡ್ದಾ, ಈಗ ನೀನು ನನ್ನ ಮುದ್ದು ಸೊಸೆ. ಇದು ಒಳ್ಳೆ ಹುಡುಗಿರ ಲಕ್ಷಣ. ನೀನು ಹಿಂಗೆಯ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಆ ಆಟೆ ಸಾಕು. ಈಸ್ಯ ಯಾವುದೇ ಕಾರಣಕ್ಕೂ ಆಚೆಗೆ ಹೋಗೋಕ್ಕಿಲ್ಲ. ಈಗ ಹೆಂಗದೋ ಮುಂದಕ್ಕೂ ಹಂಗೆ ಇರ್ತದೆ. ನಮ್ಗೆ ಯಾರ್ಯಾರು ಉಪಕಾರ ಮಾಡೋರೋ ಅವ್ರಿಗೆಲ್ಲ ಪ್ರತಿ ಉಪಕಾರ ಮಾಡೋದು ಒಳ್ಳೆ ಕೆಲಸ ಅಲ್ವೇ? ಇನ್ನು ನಾನೇನು ಮಾಡಬೇಕು ಅಂತ ಹೇಳಿ ಚಿಕ್ಕತ್ತೆ. ನಂಗೆ ಯಾಕೆ ಹೇಳಿ ನೀನು ಇಷ್ಟ ಆಗೋದು? ಒಬ್ಬರನ್ನ ಸ್ಯಾನೆ ಬೇಗ ಅರ್ಥ ಮಾಡ್ಕೊಂಬಿಡ್ತೀಯ ನೋಡು, ಅದಕ್ಕೆ. ನನ್ನ ಮಗ ಈ ಹಟ್ಟಿಯಿಂದ ಆಚೆ ಇರೋದನ್ನ ನೋಡಿ ಸ್ಯಾನೆ ಒತ್ತಾಡ್ತಾ ಇದ್ದೀನಿ ಕಣವ್ವ. ನನ್ನ ಕೈಲಿ ಅದನ್ನ ನೋಡಕ್ ಆಯ್ತಾ ಇಲ್ಲ. ಅದಕ್ಕೆ ನೀನು ಭದ್ರಂತವ ನಿಮ್ಮ ಮಾವಂತವ್ ಮಾತಾಡಿ ನನ್ನ ಮಗ ಮನೆಗೆ ಬರೋಂಗೆ ಮಾಡಬೇಕು. ನಾನು ಈಟೆಲ್ಲ ಸಹಾಯ ಮಾಡ್ತಿದ್ದೀನಿ. ನನಗೋಸ್ಕರ ನೀನು ಇದು ಒಂದು ಉಪಕಾರ ಮಾಡೋಕ್ಕಿಲ್ವಾ? ಇಲ್ಲ ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ ಚಿಕ್ಕತ್ತೆ. ಇವತ್ತಿನವರೆಗೂ ಪ್ರಶ್ನೆ ಮಾಡ್ತಿದ್ದವರು ಇವತ್ತು ಉಡುಗೊರೆ ತಗೊಂಬಂದವ್ರೆ ಅಂದರೆ ಅದು ಒಪ್ಗೆನಾ, ಇಲ್ಲ ಇನ್ನೇನಾದರೂ ಆಟ ಶುರು ಮಾಡವ್ರಾ? ಅತ್ತೆ ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಿ? ಇದ್ದಕ್ಕಿದ್ದಂಗೆ ಈಶ್ವರಿ ಸೀರೆ ತಗೊಂಬಂದವಳಲ್ಲ, ಯಾಕೆ ಚಂಪಾ? ಏನಾರು ಅತ್ತೆಗೂ ಮತ್ತೆ ಚಿತ್ರಕ್ಕಂಗೂ ಅನುಮಾನ ಬಂದ್ಬಿಟ್ಟದ? ಅನುಮಾನ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಬಿಡು. ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಈಶ್ವರಿ ಇಷ್ಟೊತ್ತಿಗಾಗಲೇ ರಂಪ ರಾಮಾಯಣ ಮಾಡಿಬಿಟ್ಟಿರೋಳು. ಆದರೂ ಅತ್ತೆ ನಂಗೆ ಯಾಕೋ ಅನುಮಾನ. ಬಿಡು, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ನೀನು ಕೆಲಸ ಮಾಡು. ಅಕ್ಕ, ನಮ್ಮ ಮುದ್ದು ಸೊಸೆ ಹೆಂಗ್ ಕಾಣ್ತಾವಳು ನೋಡು. ವಿದ್ಯಾ,
ಇವರೇ ಸೀರೆ ಉಡ್ಸ್ಕೊಂಡು ಕರ್ಕೊಬತ್ತವ್ರೆ ಅಂದರೆ ಸತ್ಯನ ಹೊರಗೆ ತಂದಿರಬೇಕು. ಅದಕ್ಕೆ ಹೀಗೆಲ್ಲ ನಾಟಕ ಮಾಡ್ತಿರ್ಬೇಕು. ದೊಡವ, ಈ ಸೀರೆ ಸೊಬಗು ಒಂದು ಕಡೆ ಆದರೆ ನಮ್ಮ ವಿದ್ಯಾ ಅಂದ ಇನ್ನೊಂದು ಕಡೆ. ಎರಡು ಸೇರಿ ಅದ್ಭುತದ ಥರ ಕಾಣಿಸ್ತಿಲ್ವೇ? ದೊಡವ, ಸೀರೆ ಹೆಂಗ್ ಕಾಣಿಸ್ತದೆ ಅಂತ ಹೇಳ್ತಾನೆ ಇಲ್ಲ. ನಮ್ಮ ಮನೆ ಮಹಾಲಕ್ಷ್ಮಿ ಥರ ಲಕ್ಷಣವಾಗಿ ಕಾಣಿಸ್ತವಳೆ. ಚಂಪಾ, ನೀನ್ ಯಾಕೇನು ಹೇಳ್ತಿಲ್ಲ? ವಿದ್ಯಕ್ಕಂಗೆ ಈ ಸೀರೆ ಬೋಸ್ ಅಂದ ಕಾಣಿಸ್ತಾ ಇದೆ. ಅಯ್ಯಯ್ಯೋ, ನೀವೆಲ್ರ ಕಣ್ಣು ನನ್ನ ಮುದ್ದು ಸೊಸೆ ಮೇಲೆ ಮಾತ್ರ ಅಲ್ಲ, ಹೊಟ್ಟೆ ಒಳಗಿರೋ ನನ್ನ ಮೊಮ್ಮಗಿಗೂ ತಾಗ್ತದೆ. ಯಾರ ದೃಷ್ಟಿನೂ ಆಗದೆ ಇರಲಿ. ಇವ್ರು ಸೀರೆ ಉಡ್ಸ್ಕೊಂಡು ಬಂದಿದ್ರೆ ಸತ್ಯ ಗೊತ್ತಾಗಿರ್ತದೆ. ಗೊತ್ತಾದ್ರೂ ಈಶ್ವರಿ ಯಾಕೆ ಸುಮ್ಮನೆ ಇದ್ದಾಳು? ಏನಾರು ವಿದ್ಯಾ ಅವ್ರ ಕಣ್ ತಪ್ಪಿಸಿ ಸೀರೆ ಉಡ್ಕೊಂಡು ಬಂದ್ಲೆ. ಇಲ್ಲಿ ಏನಾಯ್ತಾ ಇದ್ದತ್ತು? ಏನಕ್ಕ ಸ್ಯಾನೆ ಯೋಚನೆ ಮಾಡ್ತಿದ್ದಿ? ಈಶ್ವರಿ, ಅದು ವಿದ್ಯಾ ಇವತ್ತು ಬೇರೆ ರೀತಿ ಸೀರೆ ಉಟ್ಕೊಂಡು ಬಂದಂಗೆ ಕಾಣಿಸ್ತಿತ್ತು, ಅದಕ್ಕೆ ನೋಡ್ತಿದ್ದೆ. ಈಶ್ವರಿ, ನೀವಿಬ್ರು ವಿದ್ಯಾಂಗೆ ಸೀರೆ ಉಡ್ಸ್ಕೊಂಡು ಬಂದ್ರಾ? ಈಶ್ವರಿ, ನಿನ್ನೆಯ ಕೇಳ್ತಾ ಇರೋದು, ನೀವೇ ಸೀರೆ ಉಡ್ಸ್ಕೊಂಡು ಬಂದ್ರಾ ಇಲ್ಲ ಅವಳೇ ಉಡ್ಕೊಂಡು ಬಂದ್ಲಾ? ಇಲ್ಲ ಅಕ್ಕ, ನಾವು ಹೋಗೋ ಅಷ್ಟೊತ್ತಿಗೆ ಸೀರೆ ಉಟ್ಕೊಂಡು ಆಚೆಗೆ ಬಂದ್ಲು. ನಿಜವಾಗ್ಲೂ ಅಕ್ಕ, ಅವಳು ನೋಡಿ ನಾವೇ ಕಳೆದೋದ್ವಿ. ಯಾಕೆ ಹೇಳು? ಹಿಂಗೆ ವಿದ್ಯುನ್ ನೋಡಿದ್ದು ಇದೇ ಮೊದಲಲ್ವೇ? ಹಂಗಾರೆ ಇವ್ರಿಗೆ ವಿದ್ಯೆ ಬಸ್ರಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗಿಲ್ಲ. ಓ, ಕಾರ್ ಸೌಂಡ್ ಬತ್ತಾದೆ, ಭದ್ರ ಬಂದ ಅನ್ಸುತ್ತೆ. ಲೇ ಕೊಟ್ಲೆ, ನೀ ಹೇಳೋದನ್ನ ಕೇಳಲ್ಲ? ಹ್ಞೂ ಹ್ಞೂ ಅಷ್ಟೇ. ಹ್ಞೂ ಸರಿ ಕಣ. ಭದ್ರಾ, ಹೇಳು ಚಿಕ್ಕವ. ವಿದ್ಯುನ್ ಒಂದ್ಸತಿ ನೋಡಪ್ಪ, ಅವಳು ಹೊಸ್ದಾಗಿ ಕಾಣಿಸ್ತವಳೆ ಅಂತ ಅನ್ನಿಸ್ತಿಲ್ವೇ? ಅಮ್ಮೇ, ಇದು ನೀನೆಯಾ? ನನ್ನ ಕಣ್ಣಾಗ ನಾನೇ ನಂಬಕ್ಕಾಯ್ತಾರ ಕಣಮ್ಮೆ. ಭದ್ರಾ, ನಾನು ಮತ್ತೆ ಅವ್ವ ಹೋಗಿ ವಿದ್ಯುಂಗೆ ಅಂತಾನೆ ಈ ಸೀರೆ ತಕೊಂಡ್ಬಂದಿದ್ದೀವಿ. ಹಂಗಲ್ಲ ಕಣಪ್ಪ ಭದ್ರ, ಗರ್ಭಿಣಿ ಅಂದ್ಮ್ಯಾಕೆ ಒಂದಾದ್ಮೇಲೆ ಒಂದು ಆಸೆ ಬಂದೇ ಬರ್ತದೆ. ಆದ್ರೆ ಅವರು ಹೇಳೋಕ್ಕಿಲ್ಲ, ಮನ್ಸಲ್ಲಿ ಇಟ್ಕೊಳ್ಳೋದೇ ಜಾಸ್ತಿ. ಹಾಗಾಗಿ ಈ ಸೀರೆ ಮುಖಾಂತರ ಅವಳ ಆಸೆ ಕಮ್ಮಿ ಆಗಲಿ ಅಂತ ನಾನೇ ಹೋಗಿ ತಗೊಂಬಂದೆ. ಯಾಕೆ ಹೇಳು, ಹೆಣ್ಮಕ್ಳಿಗೆ ಸೀರೆ ಕೊಡೋ ಅಂಥ ಖುಷಿ ಇನ್ನೆಲ್ಲೂ ಸಿಗಕ್ಕಿಲ್ಲ. ಇದು ಒಂದು ಸೀರೆಯಿಂದ ನಿನ್ನ ಸುತ್ತಮುತ್ತ ನಾನು ಇದ್ದೀನಿ ಅಂತ ನೆನಪಿಸೋಕ್ಕೆ ತಗೊಬಂದಿದ್ದೀನಿ. ನಿನ್ನ ಮಾತು ದಿಟ ಬಿಡು ಚಿಕ್ಕವ. ನೀ ಆಸೆಗಳನ್ನ ಯಾರಿಗೂ ಹೇಳ್ದೇ ಇದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋರು ಅವರೇ ಅನ್ನೋ ಭರವಸೆ ಇದ್ದಾಗ ಮನ್ಸಿಗೆ ಏಟ್ ಸಂತೋಷ ಆಯ್ತದೆ ಗೊತ್ತೇ. ಎಲ್ರೂ ಹೊಸಿ ಸುಮ್ಕಿರ್ತೀರಾ? ಮಾತಿಗೆ ಮುಂಚೆ ಅವಳು ಸಂದ ಕಾಣ್ತಾವಳೆ ಅಂತ ಹೇಳಿದ್ರೆ ಬಸ್ರಿ ಹೆಂಗ್ಸ್ಗೆ ದೃಷ್ಟಿ ಆಗಕ್ಕಿಲ್ವೇ? ದೊಡವ,
ರಾತ್ರಿಗೆ ವಿದ್ಯುಂಗೆ ಕಡ್ಡಿ ನಿಲ್ಸ್ಬಿಡು, ಎಲ್ರೂ ದೃಷ್ಟಿ ಹಾಕವ್ರೆ. ಸರಿ ಚಿತ್ರ. ನಾನು ಹೇಳಿದ್ದೆಲ್ಲ ಗೆಪ್ತಿಗೆ ಅದೇ ತಾನೆ? ಏನವ ನಿನ್ನ ನಂಬಿ ತಿಜೋರಿನೇ ನಿನ್ನ ಕೈ ಕೊಟ್ಟವ್ರೆ ಅಂದ್ಮ್ಯಾಕೆ ಇಷ್ಟು ಸಣ್ಣ ಕೆಲಸ ಆಗಕ್ಕಿಲ್ವಾ? ಯೋಚನೆ ಮಾಡು ವಿದ್ಯಾ, ನೀನು ಮನ್ಸು ಮಾಡಿದ್ರೆ ಚಿಟ್ಕೆ ಒಡೆಯೋದ್ರೊಳಗೆ ಆಯ್ತದೆ. ಯಾಕೆ ವಿದ್ಯಾ, ಯಾಕೇನು ಮಾತಾಡ್ತಿಲ್ಲ? ಅವ್ವ, ಈಟೊಂದು ಏಳದ ಮೇಲೂ ಮಾಡದೆ ಇದ್ದಾಳೆ, ಮಾಡ್ತಾಳು ಬಿಡವ್ವ. ಯಾಕಂದ್ರೆ ಈ ಮಗಿನ ಗುಟ್ಟು ರಟ್ಟಾಗದು ಅವಳಿಗಿಷ್ಟ ಇಲ್ಲ ಕಣವ. ಕೊಡವ ಇಲ್ಲಿ, ನಮ್ಮ ವಂಶದ ಕುಡಿ ಏಟ್ ಮುದ್ದಾಗದ್ ನೋಡು. ಒಂದು ಕಿತ ದೃಷ್ಟಿ ತೆಗಿಯೇ. ಅಯ್ಯೋ ಮುದ್ದು. ಆದ್ರೂ ನೀನು ಬರೋಕ್ಕಿನ್ನೂ ಟೇಮ್ ಅದೆ. ತಕೋ, ನೀನು ಹೊಟ್ಟೆ ಒಳಿಕೆ ಆಯ್ಕೊ. ತಕ್ಕಳೆ, ನಿನ್ನ ಮಗವ ಚೋಪಾನ್ವ ಕಟ್ಕೊಂಡು ಸೀರೆ ಉಟ್ಕೋ. ಈಗ ನೀನು ನಾನು ಹೇಳಿದ ಮಾತ್ರ ಕೇಳಬೇಕು. ಕಮಕ್ ಕಿಮಕ್ ಅಂದೆ ಅಂದರೆ ಏನಾಯ್ತದೆ ಅಂತ ನಿನಗೆ ಸಂತ ಗೊತ್ತದೆ. ಮುದ್ದು ಸೊಸೆ, ಕೆಳಗೆಲ್ರು ಕಾಯ್ತವ್ರು ಕಣವ. ಬೇಗ ಸೀರೆ ಬದಲಾಯಿಸ್ಕೊ, ಕೇಳಿಕ್ ಹೋಗುವ. ತಗೊಳ್ಳೆ. ವಿದ್ಯಾ, ನಾನು ಕೊಟ್ಟಿದ್ದ ಮಾರ್ಗದಲ್ಲಿ ನೀನು ಹೋಯ್ತಾ ಇದ್ರೆ ಎಲ್ಲ ಸಲೀಸಾಗೇ ಇರ್ತದೆ. ಮುಂದೆ ಕೂಡ ಯಾವ ತೊಂದರೆನೂ ಆಗಕ್ಕಿಲ್ಲ. ಅರ್ಥ ಆಯ್ತೆ? ಏನಾಯ್ತು ಗೌಡ್ರೆ, ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ? ಆಮೇ ಸುಮ್ಕೆ ಸುಳ್ಳು ಹೇಳ್ಬಾರ್ದು ಕಣಮೆ. ಚಿಕ್ಕವ ನಿಂಗೆ ಸೂಪರ್ ಆಗಿರೋ ಸೀರೆನೇ ತಂದು ಕೊಟ್ಟವ್ರೆ. ಏನೇ ಹೇಳು, ಈ ಸೀರೆಯಲ್ಲಿ ಸ್ಯಾನೆ ಸ್ಯಾನೆ ಅಂದ್ರೆ ಸ್ಯಾನೆ ಸಂದ ಕಾಣಿಸ್ತಾ ಇದ್ದಿ. ಆಮೇ ಚಿಕ್ಕವನ ಹತ್ರ ಅದು ಯಾವ ಅಂಗಡಿಲಿ ತಂದ್ರಿ ಅಂತ ಕೇಳ್ಕೊ, ಹೋಗಿ ಇನ್ನೊಂದು 10 ಸೀರೆ ತಂದ್ಬಿಡುವ. ಆಮೇ ನಾನು ಬಂದಾಗಿಂದ ನೋಡ್ತಾನೆ ಅವನೇ, ಏನೋ ಒಂಥರ ಇದೆಯಲ್ಲ, ಏನು ಸಮಾಚಾರ? ಏನಿಲ್ಲ ಗೌಡ್ರೆ. ಹಂಗಾರೆ ಸರಿ ಬಿಡು. ಆಮೇಲೆ ನನ್ನ ಬಂಗಾರಿ ಏನು ಹೇಳ್ತಾವಳೆ? ಏ ಬಂಗಾರಿ, ಇನ್ನು 4 ತಿಂಗಳ ಆಟಯ್ಯ, ಅದೇಟೋದ್ಗಾಗ್ತದೆ ಅಂತ ಕಾಯ್ತಾ ಕೂತೀವಿ. ಅಲ್ಲಿ ಗಂಟ ನನ್ನ ಅಮ್ಮಿ ಹೊಟ್ಟೆಗೆ ಬೆಚ್ಚಗಿರು ಆಯ್ತೆ. ಆಮ್ಯಾಕಿಂದ ಈ ಅಪ್ಪ ಏನು ತೊಳ್ದಾಗೆ ಜೋಪಾನ ಮಾಡ್ತೀನಿ ಆಯ್ತೆ. ಅಮ್ಮೇ ಈ ಸೀರೆಯಾಗೆ ಏಟ್ ಮುದ್ದಾಗ ಕಾಣಿಸ್ತಿದ್ಯಾ ಅಂತಂದ್ರೆ ಮುದ್ದು ಮಾಡಬೇಕು ಅನಿಸ್ತದೆ. ಅದಕ್ಕೆ ಅವನ್ಕಿತ ನಿನಗೂ ನನ್ನ ಮಗಿಗೂ ದೃಷ್ಟಿ ತೆಗೆದ್ಬಿಡ್ತೀನಿ ತಡಿ. ಅಮ್ಮೇ ನಾನೇನಾದರೂ ನೀನು ಮುದ್ದು ಮಾಡಬೇಕು ಅಂತ ಹತ್ರ ಬಂದೆ ಅಂತ ಇಟ್ಕ, ಆ ನಮ್ಮ ಕಾಗೆ ಮುದುಕಿ ಎಲ್ಲಿರ್ತಾಳೋ ಫೋನ್ ಮಾಡ್ಬಿಡ್ತಾಳೆ. ಅದಕ್ಕೆ ಅವಳಿಗೆ ಗೊತ್ತಾಗ್ದಂಗೆ ನೀನೇ ಒಂದು ಮುದ್ದು ಕೊಟ್ಬಿಡು.
ನಾನು ಏನೇನೋ ಆಸೆ ಮಾಡಿಕೊಂಡು ಕೇಳಿದೆ, ಯಾಕೋ ಆಸೆ ಪೂರ್ತಿಯಾಗಿ ಹಂಗೆ ಕಾಣಿಸ್ತಿಲ್ವಲ್ಲ. ಗೌಡ್ರೆ, ನನ್ನ ಹೊಟ್ಟೆ ಒಳಗೆ ನಿಮ್ ಮಗಳು ಅವಳೆ ಅನ್ನೋ ಆಸೆನ ಇವತ್ತೇ ನೀವು ಕಿತ್ತಾಕ್ಬಿಡಿ. ಆ ನಿಮ್ ಕನ್ಸು ನನ್ ಸಾಗಕ್ಕಿಲ್ಲ. ಯಾಕಂದ್ರೆ ನನ್ ಬಸ್ರಿನೇ ಆಗಿಲ್ಲ. ನನ್ನ ಹೊಟ್ಟೆಯಲ್ಲಿ ಯಾವ ಮಗುನೂ ಇಲ್ಲ.